ಸಿಂಹಧ್ವಜ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 3 ಗ್ರಹಗಳು ಸೇರಿ ಒಂದೇ ಮನೆಯಲ್ಲಿದ್ರೆ ಯಾವ ರೀತಿ ಫಲ ಇರುತ್ತೆ ಅನ್ನೋದನ್ನ ತಿಳಿಯೋಣ. 3 ಗ್ರಹಗಳು ಒಂದೇ ರಾಶಿಯಲ್ಲಿರೋದು ಅನ್ನೋದು ಹಲವಾರು ಕಾಂಬಿನೇಷನ್ಗಳನ್ನ ಉಂಟು ಮಾಡುತ್ತೆ. ಅವೆಲ್ಲವನ್ನ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಇಷ್ಟಪಡ್ತೀರೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ಆಯ್ಕೆ ಮಾಡ್ಕೋತೀನಿ. ಮೊದಲನೇದಾಗಿ ಸೂರ್ಯ, ಕುಜ, ಬುಧ ಈ 3 ಗ್ರಹಗಳ ಯುತಿ ವಿಶೇಷವಾದಂತಹ ಸಂಬಂಧ. ಸೂರ್ಯ ಆತ್ಮಕಾರಕ, ನಾಯಕತ್ವ, ಧೈರ್ಯ, ತೇಜಸ್ಸು ಇವೆಲ್ಲ ಸೂರ್ಯನ ಕಾರಕತ್ವಗಳು. ಕುಜನದ್ದು ಇನ್ನೂ ವಿಶೇಷ. ಶೌರ್ಯ, ಶಕ್ತಿ, ಸಾಹಸ, ಕೋಪ, ಭೂಮಿ, ರಕ್ತ ಇವೆಲ್ಲವೂ ಕುಜನ ಕಾರಕತ್ವಗಳಾಗಿದೆ. ಬುದ್ಧಿಶಕ್ತಿ, ಉತ್ತಮ ಮಾತುಗಾರಿಕೆ, ಗಣಿತ, ವ್ಯಾಪಾರ, ತರ್ಕ, ಚತುರತೆ ಇವೆಲ್ಲವೂ ಬುಧನ ಕಾರಕತ್ವಗಳಾಗಿದೆ. ಸೂರ್ಯನಿಗೆ ಬುಧ ಸಮಗ್ರಹ, ಆದ್ರೆ ಬುಧನಿಗೆ ಸೂರ್ಯ ಮಿತ್ರನಾಗ್ತಾನೆ. ಕುಜನಿಗೆ ಬುಧ ಶತ್ರುವಾದ್ರೆ ಬುಧನಿಗೆ ಕುಜ ಸಮಗ್ರಹ. ಸೂರ್ಯನಿಗೆ ಕುಜ ಮತ್ತೆ ಕುಜನಿಗೆ ಸೂರ್ಯ ಪರಸ್ಪರ ಮಿತ್ರರಾಗ್ತಾರೆ. ಹೀಗಾಗಿ ಈ ಸಂಬಂಧ ಇನ್ನಷ್ಟು ವಿಶೇಷವಾಗುತ್ತೆ. ಸೂರ್ಯನಿಗೆ ಬುಧ ಜೊತೆಯಲ್ಲಿದ್ದಾಗ ಅದು ಬುಧಾದಿತ್ಯ ಯೋಗ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಸೂರ್ಯನೊಂದಿಗೆ ಯಾವುದೇ ಗ್ರಹವು ಅತ್ಯಂತ ಸಮೀಪದಲ್ಲಿದ್ದರೆ ಅಸ್ತಂಗತವಾಗಬಹುದಾದ ಸಾಧ್ಯತೆ ಕೂಡ ಇರುತ್ತೆ. ಅದನ್ನ ಗಮನಿಸಬೇಕು. ಈ 3 ಗ್ರಹಗಳ ಸಂಬಂಧ ಒಂದೇ ರಾಶಿಯಲ್ಲಿದ್ದರೆ ಸೂರ್ಯನ ಪ್ರಕಾಶ, ಕುಜನ ಶಕ್ತಿ ಸಾಮರ್ಥ್ಯ ಮತ್ತು ಬುಧನ ಬುದ್ಧಿವಂತಿಕೆ ಒಂದಾದಾಗ ಜಾತಕನಿಗೆ ಅತ್ಯದ್ಭುತವಾದ ವೇಗವಾದ ಗ್ರಹಣ ಶಕ್ತಿ ಅಂದ್ರೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಗಣಿತ, ಇಂಜಿನಿಯರಿಂಗ್, ತಂತ್ರಜ್ಞಾನ, ಚಿಕಿತ್ಸಾ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಕ್ಷೇತ್ರಗಳು, ಟೆಕ್ ಕ್ಷೇತ್ರಗಳಲ್ಲಿ ಅತ್ಯಂತ ನಿಪುಣನಾಗ್ತಾನೆ. ವಕೀಲ ವೃತ್ತಿ ಕೂಡ ಅತ್ಯದ್ಭುತವಾಗಿ ಹೊಂದುತ್ತದೆ. ಬುಧನು ಮಾತಿನ ಕಾರಕ. ಕುಜನ ಪ್ರಭಾವದಿಂದಾಗಿ ನೇರ, ಸ್ಪಷ್ಟ ಮತ್ತು ತೀವ್ರ ಅಂದರೆ ಸ್ವಲ್ಪ ಕಠಿಣ ಅಥವಾ ಅಗ್ರೆಸಿವ್ ಆಗಿ ಮಾತನಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದ್ರೆ ವಾದ ವಿವಾದಗಳಲ್ಲಿ ಇವರನ್ನ ಸೋಲಿಸೋದು ತುಂಬಾ ಕಷ್ಟ. ಕೆಲವೊಮ್ಮೆ ಇವರ ಮಾತು ಇನ್ನೊಬ್ಬರಿಗೆ ನೋವುಂಟು ಮಾಡಬಹುದು. ಎಲ್ಲ ಕೆಲಸವೂ ಬೇಗ ಬೇಗ ಆಗಬೇಕು ಅನ್ನುವ ಸ್ವಭಾವ ಇವರಲ್ಲಿರುತ್ತದೆ. ಇವರು ಚುರುಕಾಗಿಯೂ ಉತ್ಸಾಹಿಗಳಾಗಿಯೂ ಇರುವಂತವರಾಗ್ತಾರೆ. ಒಟ್ಟಿನಲ್ಲಿ ಸ್ವಲ್ಪ ಸ್ವಾಭಿಮಾನ ಹೆಚ್ಚಾಗಿ ಅಹಂಕಾರ ಅಂತ ಅನ್ನಿಸಿಕೊಳ್ಳಬಹುದು. ಈ ವ್ಯಕ್ತಿ ಸಮಾಜದಲ್ಲಿ ಪ್ರಖ್ಯಾತನು, ಸಾಹಸವಂತನು, ನಿಷ್ಠುರವಾದ ಮಾತುಗಳನ್ನಾಡುವವನು, ಹಾಗೆ ತನ್ನ ಸ್ವಂತ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಹೊಂದಿರುವವನು ಆಗಬಹುದು. ಹಾಗೆ ಮುಂದಿನ ಯುತಿಯ ಬಗ್ಗೆ ತಿಳಿಯುವುದಾದ್ರೆ ಚಂದ್ರ, ಗುರು, ಶನಿಯ ಯುತಿ. ಈ ಯುತಿ ಅತ್ಯಂತ ಅದ್ಭುತ ಹಾಗೆ ವಿಶೇಷ ಗ್ರಹಗಳ ಯುತಿಯಾಗಿದೆ. 2 ಸಹಜ ಶುಭ ಗ್ರಹಗಳ ಜೊತೆ ಕರ್ಮಕಾರಕನಾದ ಶನಿಯ ಯುತಿ ಈ ತ್ರಿಗ್ರಹ ಯುತಿಗೆ ಕೆಲವು ವಿಶೇಷತೆಗಳನ್ನ ತಂದುಕೊಟ್ಟಿದೆ. ಚಂದ್ರ, ಗುರು ಒಟ್ಟಿಗೆ ಇದ್ದಾಗ ಅತ್ಯಂತ ಶುಭ ಯೋಗವಾದ ಗಜಕೇಸರಿ ಯೋಗ ಉಂಟಾದರೆ, ಚಂದ್ರ ಮತ್ತು ಶನಿ ಒಟ್ಟಿಗಿದ್ದಾಗ ಪಾಪಯೋಗವಾಗುವ ವಿಷಯೋಗ ಉಂಟಾಗುತ್ತದೆ. ಆದರೆ ಸಹಜ ಶುಭ ಗ್ರಹಗಳಾದ ಗುರು, ಚಂದ್ರರ ಸೇರುವಿಕೆ ಶನಿಯ ಪಾಪಯುತಿಯ ಅನಾನುಕೂಲಗಳನ್ನ ನಿವಾರಣೆ ಮಾಡುತ್ತದೆ. ಚಂದ್ರ ಮನಸ್ಸಿಗೆ, ಭಾವನೆಗಳಿಗೆ, ಕಲ್ಪನಾ ಶಕ್ತಿಗೆ ಹಾಗೆ ಮಾತೃಗಾರಕನಾದಂತಹ ಗ್ರಹ. ಗುರು ಜ್ಞಾನ, ಧರ್ಮ, ಬುದ್ಧಿವಂತಿಕೆ, ದೈವಾನುಗ್ರಹ ಹಾಗೆ ಸತ್ಕರ್ಮಗಳಿಗೆ ಕಾರಕ. ಶನಿ ವಿಶೇಷವಾಗಿ ಕರ್ಮಕಾರಕ, ಶ್ರಮ, ಶಿಸ್ತು, ವಿಳಂಬ ಹಾಗೂ ವಾಸ್ತವಿಕತೆಗೆ ಕಾರಕ. ಚಂದ್ರಗುರುವಿನ ಸಂಬಂಧ ಮನಸ್ಸಿಗೆ ಶುಭತ್ವವನ್ನ ಕೊಟ್ಟರೆ, ಉತ್ತಮ ಜ್ಞಾನ, ಬುದ್ಧಿವಂತಿಕೆಯನ್ನ ಕೊಟ್ಟರೆ, ಗುರು ಮತ್ತೆ ಶನಿಯ ಸಂಬಂಧವು ನ್ಯಾಯಪ್ರಿಯತೆ, ಶಿಸ್ತು, ಧರ್ಮದ ಹಾದಿಯಲ್ಲಿ ನಡೆಯುವ ಗುಣವನ್ನ ಕೊಡುತ್ತದೆ. ಶನಿ ಗುರುವಿನ ಯುತಿ ಅತ್ಯಂತ ವಿರಳ ಯುತಿಗಳಲ್ಲೊಂದು. ಗುರುವಿನಂತೆ ಶನಿಯೂ ಕೂಡ ಬದುಕನ್ನ ಕಲಿಸುವಂತಹ ಗುರುವೇ ಆಗಿದ್ದಾನೆ. ಆದರೆ ಶನಿಯ ವಿಧಾನ ಕಠಿಣವಷ್ಟೇ. ಈ 3 ವಿಭಿನ್ನ ಗ್ರಹಗಳ ಸಂಬಂಧ ಜಾತಕನನ್ನ ಶಾಂತ, ಗಂಭೀರ ಹಾಗೆ ಪ್ರಬುದ್ಧ ವ್ಯಕ್ತಿಯನ್ನಾಗಿಸುತ್ತದೆ. ಪುರಾಣಗಳು, ದೈವಚಿಂತನೆ, ಧರ್ಮ, ಕಾನೂನು, ನ್ಯಾಯ, ತತ್ವಶಾಸ್ತ್ರ, ಸಮಾಜ ಸೇವೆ, ರಾಜಕಾರಣ, ಶಿಕ್ಷಕ ವೃತ್ತಿ, ಜ್ಯೋತಿಷ್ಯ ಮುಂತಾದ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನ ಉಂಟುಮಾಡುತ್ತದೆ. ಉತ್ತಮ ಶಿಕ್ಷಕರು, ಸಂಶೋಧಕರು, ನ್ಯಾಯಾಧೀಶರು, ಜ್ಯೋತಿಷಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರು ಆಗಬಹುದು.
ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ನಿಷ್ಠಾವಂತ ನಾಯಕರಾಗಿ ಗುರುತಿಸಿಕೊಳ್ಳಬಹುದು. ಹಾಗೆ ಶನಿಯ ಪ್ರಭಾವ ಇವರ ಮೇಲೆ ಇದ್ದೇ ಇರುವುದರಿಂದ ಮನಸ್ಸಿನ ಮೇಲೆ ಒತ್ತಡ, ಹೋರಾಟದ ಬದುಕು, ಕಠಿಣ ಶ್ರಮ ಜೀವನ, ಅಪಾರವಾದ ಶಿಸ್ತು ಇದ್ದೇ ಇರುತ್ತದೆ. ಒಂದೇ ಕಡೆ ಕುಳಿತು ತಿನ್ನುವುದು ಇವರಿಂದ ಸಾಧ್ಯವಿಲ್ಲ ಅನ್ನಬಹುದು. ಹಾಗೆ ಮುಂದಿನ ಯುತಿ ಬುಧ, ಗುರು, ಚಂದ್ರ. ಜ್ಯೋತಿಷ್ಯ ಶಾಸ್ತ್ರದ ಮೂಲ ಗ್ರಂಥಗಳ ಆಧಾರದ ಮೇಲೆ ಈ 3 ಗ್ರಹಗಳು ಸಹಜ ಶುಭ ಗ್ರಹಗಳಾಗಿದೆ. ಅಂದ್ರೆ ಬುಧನು ಕೂಡ ಇಲ್ಲಿ ಸಹಜ ಶುಭ ಗ್ರಹಗಳ ಜೊತೆ ಯುತಿ ಹೊಂದಿರುವುದರಿಂದ ಬುಧನು ಇಲ್ಲಿ ಶುಭನೇ ಆಗಿದ್ದಾನೆ. ಒಟ್ಟಿನಲ್ಲಿ ಇದೊಂದು ಶುಭ ಯುತಿ ಅನ್ನಬಹುದು. ಆಗ್ಲೇ ಹೇಳದಂತೆ ಚಂದ್ರನು ಮನಸ್ಸಿನ ಭಾವನೆಗಳಿಗೆ ಕಾರಕ, ಬುಧ ತರ್ಕ, ಗಣಿತ, ಮಾತಿಗೆ, ವ್ಯಾವಹಾರಿಕ ಜಾಣ್ಮೆಗೆ ಕಾರಕ, ಗುರು ಜ್ಞಾನ, ವಿವೇಕ, ನೀತಿ, ಧರ್ಮ, ಉನ್ನತ ಶಿಕ್ಷಣ, ದೈವಕೃಪೆಗೆ ಕಾರಕ. ಚಂದ್ರನಿಗೆ ಬುಧ ಶತ್ರುವಲ್ಲ, ಆದ್ರೆ ಬುಧನಿಗೆ ಚಂದ್ರ ಶತ್ರುವಾಗ್ತಾನೆ. ಗುರು ಕೂಡ ಬುಧನನ್ನ ಶತ್ರುವೆಂದೇ ಪರಿಗಣಿಸುತ್ತಾನೆ. ಆದ್ರೆ ವಿಶೇಷ ಅಂದ್ರೆ 3 ಗ್ರಹಗಳು ಕೂಡ ಸಹಜ ಶುಭ ಗ್ರಹಗಳಾಗಿರುವ ಕಾರಣ ಈ ದೋಷ ಇಲ್ಲಿ ಪರಿಗಣಿಸುವುದಿಲ್ಲ. ಈ ಯೋಗ ಹೊಂದಿರುವಂತಹ ಜಾತಕ ಅತ್ಯಂತ ಅಸಾಧಾರಣವಾದ ಬುದ್ಧಿವಂತಿಕೆಯನ್ನ ಮತ್ತು ಪಾಂಡಿತ್ಯವನ್ನ ಹೊಂದಿರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಜೀವನದಲ್ಲಿ ಯಶಸ್ಸನ್ನ ಹೊಂದುವವನು, ಅಪಾರ ಧನ ಸಂಪತ್ತನ್ನ ಸಂಪಾದಿಸುವವನು, ಉತ್ತಮ ಸಂತಾನವನ್ನ ಹೊಂದಿದವನು, ಅತ್ಯದ್ಭುತವಾದ ಮಾತುಗಾರಿಕಾ ಕೌಶಲ್ಯವನ್ನ ಹೊಂದಿದವನು, ಸಮಾಜದಲ್ಲಿ ಪ್ರಖ್ಯಾತನೂ ಕೀರ್ತಿವಂತನೂ ಆಗುತ್ತಾನೆ. ಅತ್ಯದ್ಭುತವಾದ ಶಾಸ್ತ್ರಜ್ಞಾನ, ಗ್ರಂಥರಚನಾ ಸಾಮರ್ಥ್ಯ ಹಾಗೆ ಬೋಧನಾ ಸಾಮರ್ಥ್ಯವನ್ನ ಹೊಂದಿರುತ್ತಾನೆ. ಇವರ ಮಾತು ಕೇಳೋದಕ್ಕೆ ಹಿತವಾಗಿ, ಇನ್ನೊಬ್ಬರಿಗೆ ಪ್ರೇರಣೆಯಾಗುವಂತೆ, ಇನ್ನೊಬ್ಬರನ್ನ ಆಕರ್ಷಿಸುವಂತೆ ಇರುತ್ತೆ. ಬ್ಯಾಂಕಿಂಗ್, ಫೈನಾನ್ಸ್, ಆಡಿಟಿಂಗ್, ಜ್ಯೋತಿಷ್ಯ, ಆಧ್ಯಾತ್ಮಿಕ ಕ್ಷೇತ್ರಗಳು, ವ್ಯಾಪಾರ ವ್ಯವಹಾರಗಳು, ಷೇರು ಮಾರುಕಟ್ಟೆ, ವೈದ್ಯಕೀಯ ವೃತ್ತಿ, ವಕೀಲರು, ನ್ಯಾಯಾಧೀಶರು, ಶಿಕ್ಷಕರು, ಮೀಡಿಯಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಆಗಬಹುದು. ಅತಿಯಾದ ಭಾವನಾತ್ಮಕ ಜೀವಿಗಳಾಗ್ತಾರೆ. ತುಂಬಾ ಎಮೋಷನಲ್ ಆಗಿ ಜೀವನ ನಡೆಸೋದ್ರಿಂದ ಬೇಗ ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಕುಜ, ಗುರು, ಶನಿಯ ಯುತಿ. ಈ ಗ್ರಹಗಳ ಯುತಿಯನ್ನ ಧರ್ಮ, ಕರ್ಮ, ಶಕ್ತಿಯ ಸಂಬಂಧ ಅಂತ ಕರೆಯಲಾಗುತ್ತೆ. ಇದನ್ನ ಅಪೂರ್ವ ಸಂಗಮ ಅನ್ನಬಹುದು. ಗುರು ಶನಿಯ ಜೊತೆ ಕುಜನು ಜೊತೆಯಾದಾಗ ಅದ್ಭುತ ಫಲವನ್ನ ಜಾತಕನಿಗೆ ಕೊಡುತ್ತದೆ. ಕುಜನು ಶೌರ್ಯ, ಶಕ್ತಿ, ಸಾಹಸ, ಕೋಪ, ಪರಾಕ್ರಮಕ್ಕೆ ಕಾರಕನಾದರೆ ಗುರು ಜ್ಞಾನ, ವಿವೇಕ, ಧರ್ಮ, ಮಾರ್ಗದರ್ಶನಕ್ಕೆ ಕಾರಕ. ಶನಿಯು ಕರ್ಮ, ಶ್ರಮ, ಶಿಸ್ತು, ತಾಳ್ಮೆ, ಅನುಭವ ಮತ್ತು ವಾಸ್ತವಿಕತೆಗೆ ಕಾರಣನಾಗಿದ್ದಾನೆ. ಈ ಯುತಿಯನ್ನ ಹೊಂದಿದ ಜಾತಕರಿಗೆ ಸಮಾಜದಲ್ಲಿ ಒಂದು ಎತ್ತರವಾದಂತಹ ಸ್ಥಾನ ಇದ್ದೇ ಇರುತ್ತದೆ. ಜಾತಕನು ಅತ್ಯಂತ ಕಠಿಣ ಪರಿಶ್ರಮಿಯು, ಯಾವುದೇ ಸವಾಲನ್ನ ಎದುರಿಸುವಂತಹ ಧೀರನು, ಶ್ರೇಷ್ಠ ನಾಯಕನೂ ಆಗ್ತಾನೆ. ಕುಜನು ವೇಗದ ಪ್ರತೀಕವಾಗಿ ಗಡಿಬಿಡಿ ಸ್ವಭಾವವನ್ನ ಹೊಂದಿದರೆ ಶನಿ ಅದಕ್ಕೆ ವಿರುದ್ಧವಾದಂತಹ ತಾಳ್ಮೆಯ ಸ್ವಭಾವವನ್ನ ಹೊಂದಿರ್ತಾನೆ. ಜೊತೆಗೆ ಗುರುವಿನ ವಿವೇಕ ಕೂಡ ಇರೋದ್ರಿಂದ ವ್ಯಕ್ತಿ ತನ್ನ ಮೇಲೆ, ತನ್ನ ನಿರ್ಧಾರಗಳ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡುವಂತಹ ಶಕ್ತಿಯನ್ನ ಹೊಂದಿರ್ತಾನೆ. ಇಂಜಿನಿಯರಿಂಗ್, ತಂತ್ರಜ್ಞಾನ, ಯಂತ್ರೋಪಕರಣಗಳು, ಆಸ್ತಿ ಮತ್ತು ಭೂ ಸಂಬಂಧಿತ ವ್ಯಾಪಾರ ವ್ಯವಹಾರಗಳು, ಪೊಲೀಸ್, ಮಿಲಿಟರಿ, ಅರೆಸೇನಾ ಪಡೆಗಳಂತಹ ರಕ್ಷಣಾ ಕ್ಷೇತ್ರಗಳು, ಕಾನೂನು ಕ್ಷೇತ್ರಗಳು ಇವರಿಗೆ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ನ್ಯಾಯ, ಶಿಸ್ತು ಮತ್ತು ಧರ್ಮವನ್ನ ಎತ್ತಿ ಹಿಡಿಯಲು ಪ್ರಯತ್ನಿಸುವಂತಹ ಸ್ವಭಾವ. ರಾಜಕೀಯ, ನ್ಯಾಯಾಂಗ ಅಥವಾ ಪ್ರಭಾವಿ ಸರಕಾರಿ ಹುದ್ದೆಗಳಲ್ಲಿ ಜಾತಕರಿಗೆ ಮಹತ್ವದ ಜವಾಬ್ದಾರಿ ಸಿಗುತ್ತದೆ. ಎಲ್ಲರ ಜೊತೆ ಚೆನ್ನಾಗಿ ಬೆರೆಯುವಂತವರು, ಅಪಾರ ಸ್ನೇಹಿತರ ಬಳಗವನ್ನ ಹೊಂದಿದವರು, ಒಳ್ಳೆಯ ನಡತೆಯನ್ನ ಹೊಂದಿದವರು, ಒಳ್ಳೆಯ ಆಚಾರಗಳನ್ನ ಹೊಂದಿದವರು, ಸದ್ಗುಣವಂತರು ಆಗಿರ್ತಾರೆ ಅನ್ನಬಹುದು. ಕೋಪ ನಿಯಂತ್ರಿಸಲು ಸ್ವಲ್ಪ ಕಷ್ಟಪಡಬೇಕಾಗಬಹುದು. ಮಾನಸಿಕವಾಗಿ ಆಗಾಗ ಅಸಮಾಧಾನ ಕಾಣಿಸಿಕೊಳ್ಳಬಹುದು. ಸಂಬಂಧಗಳಲ್ಲಿ, ಸಂಬಂಧಿಕರಲ್ಲಿ, ಕುಟುಂಬದವರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಚಂದ್ರ, ಕುಜ, ಬುಧರ ಯುತಿ. ಜ್ಯೋತಿಷ್ಯ ಗ್ರಂಥಗಳಲ್ಲಿ ಈ 3 ಗ್ರಹಗಳ ಯುತಿಯು ಅನಾನುಕೂಲ ಅಥವಾ ಋಣಾತ್ಮಕ ಯುತಿ ಅಂತ ಪರಿಗಣಿಸಲಾಗುತ್ತೆ. ಚಂದ್ರ ಮತ್ತೆ ಬುಧರು ಪರಸ್ಪರ ಮಿತ್ರರಲ್ಲ. ಬುಧನಿಗೆ ಚಂದ್ರ ಶತ್ರುವಾಗ್ತಾನೆ. ಚಂದ್ರನು ಮನಸ್ಸನ್ನ, ಭಾವನೆಗಳನ್ನ ಪ್ರತಿನಿಧಿಸಿದರೆ ಬುಧನು ತರ್ಕವನ್ನ, ಲಾಜಿಕ್ ಅನ್ನ ಪ್ರತಿನಿಧಿಸುವ ಗ್ರಹ. ಭಾವನೆಗಳಿಗೂ ಲಾಜಿಕ್ಗೂ ಎಂದಿಗೂ ಸಂಬಂಧ ಬೇಕಾಗಿಲ್ಲ. ಚಂದ್ರನು ಶಾಂತ ಸ್ವಭಾವದ ನೀರಿನಂತಹ ಗ್ರಹವಾದರೆ
ಕುಜನು ಉಗ್ರ ಸ್ವಭಾವದ ಬೆಂಕಿಯಂತಹ ಗ್ರಹ. ಈ ಸಂಬಂಧವು ಮಾನಸಿಕವಾಗಿ ಉದ್ವೇಗವನ್ನ ಉಂಟು ಮಾಡುತ್ತದೆ. ಕುಜ ಮತ್ತು ಬುಧರ ಯುತಿಯೂ ಅಷ್ಟೇ. ಕುಜನಿಗೆ ತಾಳ್ಮೆ ಇಲ್ಲದ ದುಡುಕು ಸ್ವಭಾವ, ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಸ್ವಭಾವ. ಆದ್ರೆ ಬುಧನದ್ದು ಹಾಗಲ್ಲ, ಆಲೋಚಿಸಬೇಕು, ತರ್ಕಿಸಬೇಕು. ಇವೆರಡರ ಸಂಘರ್ಷ ವ್ಯಕ್ತಿಯ ಮನಸ್ಸಿನ ಮೇಲೆ ಅಪಾರವಾದ ಪರಿಣಾಮವನ್ನ ಬೀರುತ್ತೆ. ಭಾವನಾತ್ಮಕ ಚಂದ್ರ, ಆವೇಶಭರಿತ ಕುಜ, ತಾರ್ಕಿಕ ಬುಧ ಒಂದೇ ಸಮಯದಲ್ಲಿ ಕೆಲಸ ಮಾಡೋದ್ರಿಂದ ಮಾನಸಿಕ ಶಾಂತಿ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಆಲೋಚನೆ, ಮುಂಗೋಪ ಇರಬಹುದು. ಜಾತಕನ ಮನಸ್ಸೇ ಕಲುಷಿತಗೊಂಡಾಗ ವ್ಯಕ್ತಿ ಅನಾಚಾರವಂತನಾಗಬಹುದು. ಸರಿತಪ್ಪುಗಳ ನಿರ್ಧಾರ ಸರಿಯಾಗಿ ಮಾಡಲಾಗದೆ ಪಾಪ ಕೆಲಸಗಳನ್ನ ಮಾಡುವವನು ಕರುಣೆ ಇಲ್ಲದವನೂ ಆಗಬಹುದು. ಬಂಧುಗಳೊಂದಿಗೆ ವೈರತ್ವವನ್ನ ಹೊಂದಿದವನಾಗುವ ಸಾಧ್ಯತೆ ಕೂಡ ಇರುತ್ತೆ. ಬುಧನು ಮಾತಿಗೆ ಕಾರಕನಾಗಿ ಕುಜನೊಂದಿಗೆ ಯುತಿ ಹೊಂದುವುದರಿಂದ ತೀಕ್ಷ್ಣ ಕಟುವಾದ ಮಾತನಾಡುವವನೂ ಆಗಬಹುದು. ಇತರರ ಮನಸ್ಸು ನೋಯುವಂತೆ ಮಾತನಾಡುವ ಸ್ವಭಾವ ಇವರಲ್ಲಿ ಹೆಚ್ಚಾಗಿರಬಹುದು. ಸುಳ್ಳು ಹೇಳೋದು, ಕುತಂತ್ರ ಮಾಡುವುದು, ಇನ್ನೊಬ್ಬರನ್ನ ಮ್ಯಾನಿಪುಲೇಟ್ ಮಾಡುವಂತಹ ಸ್ವಭಾವವನ್ನ ಹೊಂದಿರಬಹುದು. ಸ್ನೇಹಿತರೆ ಗಮನಿಸಿ, ಜಾತಕದಲ್ಲಿ ಯಾವುದೇ ಗ್ರಹಗಳ ಯುತಿ ಇದ್ರೂ ಕೂಡ ಅದು ಎಲ್ಲರ ಜಾತಕದಲ್ಲಿ ಒಂದೇ ರೀತಿ ಫಲ ಕೊಡೋದಿಲ್ಲ. ಇದು ಕೇವಲ ಸಾಮಾನ್ಯ ಯುತಿಗಳ ಮಾಹಿತಿಯಷ್ಟೇ. ಪೂರ್ತಿ ಜಾತಕವನ್ನ ನೋಡಿದಾಗ ಮಾತ್ರ ನಾವು ಫಲ ನಿರ್ಧಾರ ಮಾಡೋದಕ್ಕೆ ಸಾಧ್ಯ. ಸಂಭವಿಸಿದ ಯುತಿಗಳು ಯಾವ ಭಾವಗಳಲ್ಲಿ, ಯಾವ ರಾಶಿಗಳಲ್ಲಿ ಉಂಟಾಗಿದೆ ಮತ್ತು ಜಾತಕನದ್ದು ಯಾವ ಲಗ್ನ, ಯಾವ ರಾಶಿ, ಯಾವ ನಕ್ಷತ್ರ, ಈ ಎಲ್ಲ ಆಧಾರಗಳ ಮೇಲೆ ಫಲಗಳಲ್ಲಿ ವ್ಯತ್ಯಾಸವಾಗಿಯೇ ಆಗತ್ತೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಇದೇ ಅಂತಿಮ ತೀರ್ಪು ಅಂತ ಭಾವಿಸಕೂಡದು. ಇದು ಕೇವಲ ಜ್ಯೋತಿಷ್ಯ ಕಲಿಕೆಗೆ ಸಹಾಯವಾಗಲಿ ಅಥವಾ ಜ್ಯೋತಿಷ್ಯ ಆಸಕ್ತರಿಗೆ ಸಹಾಯವಾಗಲಿ ಅನ್ನೋ ಉದ್ದೇಶದಿಂದ ಜ್ಯೋತಿಷ್ಯ ಗ್ರಂಥಗಳಿಂದ ಆಯ್ದುಕೊಂಡ ಮಾಹಿತಿ ಮತ್ತು ನನ್ನ ಅನುಭವದ ಕೆಲವು ಅಂಶಗಳು ಕೂಡ ಇದರಲ್ಲಿವೆಯಷ್ಟೇ. ಹಾಗೆ ಸ್ನೇಹಿತರೆ, ನಿಮಗೇನಾದರೂ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳಬೇಕು ಅಥವಾ ಜ್ಯೋತಿಷ್ಯ ತರಗತಿಯನ್ನ ಜಾಯಿನ್ ಆಗಿ ಜ್ಯೋತಿಷ್ಯವನ್ನ ಕಲಿಯಬೇಕು ಅನ್ನುವಂತಹ ಆಸಕ್ತಿ ಇದ್ದರೆ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ 7795502082 ಈ ಸಂಖ್ಯೆಗೆ ಕಾಲ್ ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದು. ನೀವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಜಾತಕ ಪರಿಶೀಲನೆಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳುವುದಾದರೆ ಕೇವಲ 200 ರೂಪಾಯಿಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿಕೊಳ್ಳುವಂತಹ ಅವಕಾಶ ನಿಮಗೆ ಸಿಗಲಿದೆ. ಅಂದ್ರೆ ಪ್ರಸ್ತುತ ಈಗ 50% ರಿಯಾಯಿತಿ ಆಫರ್ ನಡೆಯುತ್ತಿದೆ. ಅಪ್ಲಿಕೇಶನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿರುತ್ತದೆ, ನೀವು ಅದನ್ನ ಚೆಕ್ ಮಾಡಬಹುದು. ಜೈ ಶ್ರೀರಾಮ್, ಹರ ಹರ ಮಹಾದೇವ್.